ಹೌದು. ಯಾರು ಇಷ್ಟ ಸರ್? ನಮಗೆ ಗಿಲ್ಲಿ ನಟ ಚೆನ್ನಾಗಿ ಇಷ್ಟ. ಗಿಲ್ಲಿ ಯಾಕೆ ಸರ್? ಅಂದರೆ ಚೆನ್ನಾಗಿ ಮಾಡ್ತಾನೆ. ನಮ್ಮ ಹಳ್ಳಿ ಹುಡುಗವನು, ನಮ್ಮ ಮಂಡ್ಯದರು ಚೆನ್ನಾಗಿ ಆಡ್ತಾನೆ. ನಮಗೆ ಖುಷಿ. ಅವ್ನು ಬೆಳೀಬೇಕು, ನಮ್ಮ ಹಳ್ಳಿಯರು ಬೆಳೀಬೇಕು. ಹಾಂ, ನಾವು ಹಾಸನ. ಅಂದರೆ ರೈತರ ಮಗಲ್ವಾ, ಬೆಳಿಬೇಕು ಚೆನ್ನಾಗಿ. ಅದೇ ನಮಗೆ ಖುಷಿ ಅನ್ನೋದು. ಹಾಂ, ಅವ್ರು ಬೆಳೆದಷ್ಟು ನಮಗೆಲ್ಲ ಖುಷಿ ಅಲ್ಲ. ಹಳ್ಳಿಯರು ಬೆಳೆದ್ರೆ ನಮಗೆ ಇನ್ನೂ ಖುಷಿ ಅಲ್ಲ. ಗಿಲ್ಲಿ ಮೇಲೆ ಯಾವಾಗಲೂ ಟಾರ್ಗೆಟ್ ಮಾಡ್ತಿರ್ತಾರಲ್ಲ ಅಶ್ವಿನಿ ಗೌಡ ಅವ್ರಿಗೆ ಏನಿಸ್ತಿದೆ? ಹಾಂ, ಗಿಲ್ಲಿ ಮೇಲೆ ಯಾವಾಗಲೂ ಟಾರ್ಗೆಟ್ ಮಾಡ್ತಿರ್ತಾರಲ್ಲ ಅಶ್ವಿನಿ ಗೌಡ ಅವರು. ಹಾಂ, ಅವ್ರು ಮಾಡ್ತಾ ಇರ್ತಾರೆ. ಅವಕ್ಕೆಲ್ಲ ತಲೆ ಕೆಡಿಸ್ಬಿಡ್ದು. ನಾವು ಆಟ ಆಡ್ತಾ ಇರಬೇಕು. ಅವ್ರು ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಅವಕ್ಕೆಲ್ಲ ಯಾಕೆ ಅವ್ನು ಟಾರ್ಗೆಟ್ ಮಾಡ್ತಾರೆ, ಯಾಕೆ ಅವ್ರು ಮುಂದೆ ಬರಬೇಕು ಅಂತ. ನಮ್ಮ ಗಿಲ್ಲಿ ನಟ ಚೆನ್ನಾಗಿ ಬರಬೇಕು, ನಮ್ಗೆ ಅದು ಖುಷಿ. ಅವ್ರು ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ಹಳ್ಳಿ ರೈತರಲ್ವಾ ಹುಡುಗ ಬೆಳಿಬೇಕು ಚೆನ್ನಾಗಿ, ಅದೇ ನಮಗೆ ಖುಷಿ. ಅಂದರೆ ಇನ್ನೊಂದು ಹೇಳ್ತಾರೆ ಏನಂದರೆ ಅಶ್ವಿನಿ ಗೌಡ ಅವ್ರಿಗೆ ಸುದೀಪ್ ಅವ್ರು ಬೈಯಲ್ಲ, ಅಂದರೆ ರಕ್ಷಿತ್ ಅವ್ರಿಗೆ ಅದು ಬೈತಾರೆ ಅಂತ. ಅದು ನೀವು ಅನ್ಸುತ್ತಾ ನೋಡಿದಾಗ? ಯಾವುದು ಅವ್ರಿಗಿದ್ದು ಬಂದಿತ್ತು. ಅಶ್ವಿನಿ ಗೌಡ ಅವ್ರಿಗೆ ಏನೋ ಮೇಲ್ಗಡೆ ಮಾತಾಡ್ಬಿಡ್ತಾರೆ. ಈಗ ಗಿಲ್ಲಿಗಾಗಲಿ ರಕ್ಷಿತಾಗಲಿ ಬೈತಾರೆ ಅಂತಾರೆ. ಅದು ಅವರು ಈಗ ಸುದೀಪ್ ಅಣ್ಣರು ಈಗ ಅವ್ರದ್ದು ಈಗ ಏನಪ್ಪ ಅಂದರೆ ಅದು ನಾವು ಹೇಳ್ಕೊಳಕ್ಕಾಗಲ್ಲ. ಈಗ ನಾವು ಅದು ಮಾತಾಡೋಕ್ಕಾಗಲ್ಲ ನಾವು ಜಾಸ್ತಿ. ಈಗ ಅವ್ರಿಗೆ ಏನಿರ್ತದೋ ಅದು ನಮ್ಮ ಇದು ಮಾಡ್ಕೊಳಕ್ಕಾಗಲ್ಲ ಸರ್. ಅದು ಅವ್ರ ಖುಷಿ. ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರ ಮೇಲೆ? ಸುದೀಪ್ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ. ಈಗ ಹಾಂ, ರಕ್ಷಿತಾ ಮತ್ತು ಗಿಲ್ಲಿನ ಜಾಸ್ತಿ ಬೈತಾರೆ, ಅಶ್ವಿನಿ ಗೌಡನ ಬೈಯಲ್ಲ ಅಂತ ಅನ್ನೋ ವಿಚಾರಕ್ಕೆ ಈಗ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಬಿಡಿಜೆ ಸ್ಟೇಷನಲ್ಲಿ. ಇದ್ರ ಬಗ್ಗೆ ಹೇಗೆ ಅನಿಸ್ತಿದೆ ನಿಮಗೆ? ಈಗ ಅದು ಕಂಪ್ಲೀಟ್ ಮಾಡಿದ್ದು ಅದು ಈಗ ಸುದೀಪ್ ಅಣ್ಣರ ಈಗ ಯಾರಂದರೆ ನಮ್ಮ ಕನ್ನಡ ಜನತೆಗೆ ಅವ್ರೆಲ್ಲರಿಗೂ ಒಂದೇ ನೋಡಬೇಕು. ಇಲ್ಲದನ್ನೇ ಹೇಳೋಕೆ ಹೋಗ್ತಾರೆ. ಈಗ ಸುದೀಪ್ ಅಣ್ಣ ಹಂಗಲ್ಲ, ಅವ್ರು ಎಲ್ಲ ಜನತೆಗೆ ನೋಡಬೇಕು. ಈಗ ಅವ್ರಿಗೂ ಏನೋ ಹೇಳ್ತಾರೆ, ಅವ್ರು ಏನಾರು ಇದು ಮಾಡಬೇಕು ಅಂತ. ನಾವು ಸುದೀಪ್ ಅಣ್ಣ ಎಲ್ಲರೂ ನೋಡಬೇಕಲ್ಲ ಸರ್, ಅದ್ರಿಂದ ನಮಗೆ ಖುಷಿ. ಈಗ ಕಂಪ್ಲೇಂಟ್ ಮಾಡಿ ಸರಿ ಅಂತೀರಾ? ಇಲ್ಲ ಸರ್, ತಪ್ಪು ಸರ್. ಮಾಡಬಾರ್ದು. ಸುದೀಪ್ ಅಣ್ಣನ ಆ ಥರದ ಕಂಪ್ಲೇಂಟ್ ಮಾಡಬಾರ್ದು ಸರ್. ಹಾಂ, ಈಗ ಹೌದು, ಎಲ್ಲ ಇರ್ತದೆ ಸರ್. ಈಗ ನಾವು ಅದೇ ಹೇಳ್ಬಿಟ್ಟು ನಾವು ಅದು ಮಾಡ್ತೀವಿ ಅಂತ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಸುದೀಪ್ ಅಣ್ಣ ಚೆನ್ನಾಗಿದ್ದಾರೆ, ಮಾತಾಡ್ತೀವಿ. ಈಗ ಅವ್ರು ಮುಂದೆ ಬರ್ತಾರೆ. ಈಗ ಅವ್ನು ಏನು ಹೇಳ್ತಾ ಇದು ಮಾಡೋಕೆ ಹೋಗ್ಬಾರ್ದು. ಸುದೀಪ್ ಅಣ್ಣ ಇಡೀ ನಮ್ಮ ಕರ್ನಾಟಕ ಇದರಲ್ಲೆಲ್ಲ ನೋಡ್ತಾರೆ. ನಾವು ಅವ್ರ ಮೇಲೆ ಇದು ಮಾಡೋಕ್ಕಾಗಲ್ಲ ಸರ್. ಶೋ ಸ್ಟಾರ್ಟ್ ಆಗಿ 50 ದಿವಸ ಆಗಿದೆ. ಇನ್ನು ಮುಂದೆ ತುಂಬ ದಿನಗಳಿದೆ, ಮುಂದೆ ಕ್ಲಾಸ್ ತಗೋಬೋದು. ಅದಕ್ಕೋಸ್ಕರ ಕಂಪ್ಲೇಂಟ್ ಮಾಡೋದು ತಪ್ಪು ಅಂತೀರಾ? ತಪ್ಪು ಸರ್. ಇನ್ನೂ ಇದೆ ಸರ್, ಇನ್ನೂ ಬೀಸ್ ಮಾಡ್ಕೊಂಡು ಅವನು ನೋಡ್ತಿದ್ದಾರೆ. ಇನ್ನೂ ಚೆನ್ನಾಗಿದೆ ಸರ್, ನೋಡ್ಬೇಕು ಸರ್. ಮತ್ತೆ ಇಷ್ಟ ಆಗ್ತಾರೆ ನಿಮಗೆ? ಹಾಂ, ಗಿಲ್ಲಿ ಬಿಟ್ಟರೆ ಮತ್ತೆ ಇಷ್ಟ ಆಗ್ತಾರೆ? ನನಗೆ ಗಿಲ್ಲಿ ಬಿಟ್ಟು ಸರ್, ಗಿಲ್ಲಿ ಸರ್. ಯಾರು ಗೆಲ್ಬೇಕು? ಹಾಂ, ನನಗೆ ಗಿಲ್ಲಿ ಬರ್ಬೇಕು ಸರ್. ನಮ್ಮ ಹಳ್ಳಿ ರೈತ ಗಿಲ್ಲಿ ಬರ್ಬೇಕು, ಅದೇ ನಮಗೆ ಖುಷಿ ಸರ್. ಹಾಂ, ನಾವು ಹಳ್ಳಿಯಿಂದ ಬೆಳೆದಿರದೆ, ನಾವು ಹಳ್ಳಿ ರೈತರಿಯ ಅವ್ನು ಬೆಳಿಬೇಕು ಸರ್. ಅಷ್ಟೇ. ಎಲ್ಲ ದುಡ್ಡಿದ್ರೆ ಅದು ಬೆಳೆಯೋದಲ್ಲ ಸರ್, ನಮ್ಮ ರೈತರು ಬೆಳಿಬೇಕು ಸರ್. ನಮ್ಮ ರೈತ ಹುಡ್ರು ಬೆಳಿಬೇಕು, ಅದೇ ನಮಗೆ ಖುಷಿ ಸರ್. ಈಗ ಮೊನ್ನೆ ಧ್ರುವಂತ ಬಂದು ಗಿಲ್ಲಿ ನಟ ಬಡವ ಅಲ್ಲ ಅಂತ ಒಂದು ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ಏನು ಅನಿಸ್ತಿದೆ ನಿಮಗೆ? ಸರ್, ಯಾರು ಬಡವಲ್ಲ ಸರ್, ಯಾರು ಬಡವೇನಿಲ್ಲ ಸರ್. ಎಲ್ಲ ಬಡವರೇ, ಯಾರು ಏನಿದಿಲ್ಲ, ಯಾರು ಶ್ರೀಮಂತ ಇಲ್ಲ ಸರ್. ಎಲ್ಲ ಬಡವರೇ ಸರ್. ಎಲ್ಲ ಬಡವರಿಂದ ಮೇಗ್ ಬೆಳೆದಿರೋದು. ಎಲ್ಲ ಇವತ್ತು ಬಡವ ಇವತ್ತು ರೈತ ಬೆಳೆದಾಗಲೇ ದೊಡ್ಡರಾಗೋದು. ಹೌದಾ? ಯಾರು ದೊಡ್ಡರಾಗಿಲ್ಲಲ್ಲ ಸರ್. ಇವತ್ತು ಅನ್ನ ಕೊಡ್ತಾರೆ ಯಾರು? ರೈತ. ಹೆಂಗಾಗ್ಬಿಡ್ತಾರೆ ಎಲ್ಲ. ಅವ್ರಿಗೆ ಶ್ರೀಮಂತ ಬಂದು ದುಡಿಲಿ ಸರ್, ಹಳ್ಳಿಲಿ ಮಾಡಲಿ. ಆಗಲ್ಲ, ಅವ್ರು ಆಗೋದು ಇಲ್ಲ, ದುಡಿಯೋಕ್ಕೂ ಆಗಲ್ಲ. ಇವತ್ತೊಂದು ಆರು ಕಟ್ಟಕ್ಕಾಗ್ತದ, ಒಂದು ನೇಗ್ಲು ಬಿಡೋಕ್ಕಾಗ್ತದ? ಒಂದು ನೇಗ್ಲು ಏನು ಅಂತ ಗೊತ್ತಿಲ್ಲ. ರೈತರ ಬಗ್ಗೆ ಇವತ್ತು ಏನೂ ಗೊತ್ತಿಲ್ಲ. ಇವತ್ತು ಬೆಳೆ ಇಲ್ಲ, ಏನಿಲ್ಲ. ಹಾಂ, ಇವತ್ತು ರೈತರು ಬೆಳಿಬೇಕು ಅಂತ ಎಷ್ಟು ಕಷ್ಟ ಇದೆ ಸರ್. ಎಲ್ಲ ಕಷ್ಟ ಇದೆ ಸರ್. ಅದೇ ಸರ್, ಈಗ ಇಷ್ಟೊಂದು ಬೆಳೆದರೂ ಕೂಡ ಹಳ್ಳಿತನನ ಬಿಟ್ಟಿಲ್ವಲ್ಲ ಗಿಲ್ಲಿ ಅಂತ ಸರ್. ಹಳ್ಳಿ ಇರುತ್ತೆ ಸರ್. ನಾವು ಹುಟ್ಟು ಬೆಳೆದಿರೋದಿಲ್ಲ ಸರ್. ಹಳ್ಳಿ ನಮಗೆ ಕೊಟ್ಟಿರೋದೆಲ್ಲೋ ಹಳ್ಳಿಯಿಂದ ರೈತರಲ್ವಾ. ಮಣ್ಣು ನಮಗೆ ಭೂಮಿ ತಾಯಿ ಕೊಟ್ಟಿರೋದು, ಅದು ಮರೆಯೋಕ್ಕಾಗ್ತದ? ಊರಲ್ಲಿ ಹೆಂಗಿರ್ತಾನೆ, ಮನೇಲಿ ಹೆಂಗಿರ್ತಾನೆ, ಅಲ್ಲೇ ಇಲ್ಲಿ ಮನೇನ ಹಾಕೊಂಡು ಹಂಗೆ ಇರ್ತಾರೆ ಸರ್. ನಾವು ಹಳ್ಳಿಲಿ ಬೆಳೆದ್ರು ಸರ್. ನಾವು ಸಿಟಿಲಿ ನಮ್ಮಪ್ಪ ಸಿಟಿಲಿ ಬೆಳೆಸಿಲ್ಲ ಸರ್. ನಾವು ಹುಟ್ಟು ಬೆಳೆದ್ರೆ ಹಳ್ಳಿಲಿ ಸರ್. ಅದರಿಂದ ನಮಗೆ ಖುಷಿ ಸರ್. ಕೆಲವೊಬ್ರು ಏನು ಹೇಳ್ತಾರೆ, ಇಲ್ಲ ಇವನು ಸಿಂಪತಿಗೋಸ್ಕರ ಮಾಡ್ತಾ ಇದ್ದಾನೆ ಅಂತ ಸರ್. ಇಲ್ಲ, ಈಗ ನಾನು ಹಿಂಗೆ ಇದ್ದೀನಿ. ನಾನು ದುಡ್ಡು ಡ್ರೆಸ್ಸಲ್ಲಿ ಹೋಗ್ತೀನಿ. ನಾನು ಊರಿಗೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಇರ್ತೀನಿ ಸರ್. ನಮ್ಮ ಅಪ್ಪನಿಗೆ ಶ್ರೀಮಂತ ರೂಪಾಯಿ ಬಟ್ಟೆ ಕೊಟ್ಟಿಲ್ಲ. ನಾನು ಹೋಗ್ಬೇಕಾದ್ರೆ ನಮಗೆ ಬಟ್ಟೆ ಇಲ್ಲ. ಹಾಂ, ಒಂದು ಸಿಂಪತಿಗೋಸ್ಕರ ಏನಲ್ಲ. ಇಲ್ಲ ಸರ್. ಈಗ ಅವ್ನು ದುಡಿತಾನೆ ಸರ್. ಅವ್ನು ಈಗ ಮಾಡ್ತಿದ್ದಾನೆ. ಅವ್ನು ಹಳ್ಳಿ ಮನುಷ್ಯ ಥರ ನಾವು ತೋರ್ಸೋತಾವ ಸರ್. ಶ್ರೀಮಂತರ ಬಗ್ಗೆ ತೋರಿಸೋದ, ನಾನು ಹೆಂಗೆ ಬೆಳೆದೆ, ನಾನು ಹೆಂಗಿದ್ದೆ, ಅದು ಮೇನು. ಅದೇ ಮೇನ್ ಖುಷಿ. ರಕ್ಷಿತಾ ಹಾಂ, ಮಂಗಳೂರಿಗೆ ಅದು ಸ್ವಲ್ಪ ಪರವಾಗಿಲ್ಲ. ಅದ್ರ ಬಗ್ಗೆ ನಾನು ಜಾಸ್ತಿ ನೋಡೋಕೆ ನಾನು ಇಷ್ಟಪಡೋದೆ ಗಿಲ್ಲಿ. ಓಕೆ, ಗಿಲ್ಲಿ ಕಾಮಿಡಿ ಮಾಡೋದು ಎಷ್ಟು ಇಷ್ಟ ಆಗುತ್ತೆ ನಿಮಗೆ? ಮತ್ತು ಇನ್ನೊಂದು ರಘುವಿನ ತುಂಬ ಕ್ವಾಟೆ ಕೊಡ್ತೈತೆ ರಘುಗೆ ಸರ್. ಕ್ವಾಟೆ ಅಂದರೆ ಅದು ಈಗ ಅದು ಅಲ್ಲಿ ನಡೀತಾ ಇರ್ತಕ್ಕ ಕ್ವಾಟೆ ಕೊಡ್ತಾ ಇರ್ತಾರೆ. ಅದು ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಈಗ ಇದ್ದೀಗ ಅದೇ ಸಂಘದಲ್ಲಿ ಇದ್ದೇ ಇರ್ತಾರೆ, ಅವ್ರು ಕ್ವಾಟೆ ಕೊಡ್ತಾ ಇರ್ತಾರೆ. ಖುಷಿ ಇಲ್ಲ ಅಂತಲ್ಲ, ಕೊಡ್ತಾ ಇರ್ತಾರೆ. ಅದು ತಲೆ ಕೆಡಿಸ್ಕೊಳ್ಬಾರ್ದು. ಕ್ವಾಟೆಗೆ ಅದೀಗ ಈಗ ಆಟ ಆಡ್ತಾ ಇರ್ತಾರಲ್ಲ, ಕ್ವಾಟೆ ಕೊಡೋ ಜಾಗ ಅದು ಇದ್ದಿದೆ ಇಲ್ಲದ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಸರ್. ಖುಷಿಯಾಗಿದೆ ನನಗೆ. ಗೊತ್ತಾ, ಎಲ್ಲದಕ್ಕಿಂತ ನನಗೆ ಗಿಲ್ಲಿ ಖುಷಿ ಆಯ್ತು ಸರ್ ಆಟ ಆಡೋಕ್ಕೆ. ಇನ್ನೊಂದು ಅಶ್ವಿನಿ ಗೌಡನ ಬಾಯಿ ಮುಗಿಸೋಕೆ ಗಿಲ್ಲಿ ಕೈಲಿ ಮಾತ್ರ ಸಾಧ್ಯ. ಹೌದು ಸರ್. ಇನ್ನೊಂದು ಏನು ಗೊತ್ತಾ, ಹಳ್ಳಿಲಿ ಯಾರ ಕೈಲೂ ಆಗಲ್ಲ ಸರ್. ಒಂದೇ ನೋಡಿ, ಅವನು ಟೈಮಲ್ಲಿ ಅವಳು ಕಾಲಿಗೆ ಹಾಕಿದ್ರು.
ಹೌದು ಕಾಲು ಹಾಕಿದ್ದು ಟೈಮ್ ಅವನಿಗೂ ಬರ್ಬೋದು, ನಾಳಿಗೆ ಹಳ್ಳಿಗೂ ಬರ್ತದೆ ರೈತರಿಗೆ. ಇವತ್ತು ನಾವು ಹೊರತು ಹೋಗಿ ನಿಂತ್ಕೋಬೋದು, ನಾಳೆಗೆ ನಮಗೂ ಬರ್ತೈತೆ ಕಾಲು ನಿಂತ್ಕೊಳ್ಳೋಕ್ಕೆ. ನಾವು ಯತ್ನ ಮಾಡ್ಬೇಕು, ನಾವು ತಿಳ್ಕೊಬೋದು ನಾನೇ ಮುಂದೆ ಅಂತ. ನಾಳೆಗೆ ರೈತರು ಮೇಕ್ ಬಂದೇ ಬರ್ತಾನೆ. ಇಲ್ಲಿ ಒಳ್ಳೆ ಕೊಡ್ತದೆ ಟ್ಯಾಂಕ್. ಟ್ಯಾಂಕ್ ಹೋಗ್ತಾರೆ ಅದೇ ಸರ್. ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಹೊರಡು. ಅಲ್ಲೇ ಡ್ರಾ ಅಲ್ಲ ಬಹುಮಾನ ಸರ್, ನಾವು ಒಳ್ಳೆಯರ ಸರ್. ಹಾಂ, ಗಿಲ್ಲಿನೇ ಇಷ್ಟ ಆಗೋದು, ಜಾಸ್ತಿ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿರ್ತಾರೆ ಅಷ್ಟೇ. ನೀವು ದಿನ ನೋಡ್ತೀರಾ? ಹಾಂ, ಡೈಲಿ ನೋಡ್ತೀವಿ, ವಾರಕ್ಕೊಂದು ಸತಿ ನೋಡ್ತೀವಿ ಎಲ್ಲ. ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ? ತುಂಬ ಅವನು ಆಟಾಡೋದು, ಅವನು ಆಡೋದು ಆ ಥರ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಇಷ್ಟ. ಮತ್ತೆ ಗಿಲ್ಲಿ ಬಿಟ್ರೆ ಗಿಲ್ಲಿ ಅವ್ರು ಸದ್ಯಕ್ಕೆ ನನಗೆ ಅವರೇ ಇಷ್ಟ ಆಗೋದು ಜಾಸ್ತಿ. ಅಶ್ವಿನಿ ಗೌಡ ಅವರು ಕ್ಯಾತ್ಲೆಯವರು ಸರಿ ಇರೋಲ್ಲ, ಅಷ್ಟೊಂದು ಇಷ್ಟ ಆಗಲ್ಲ. ಅವರು ಜಗಳ ಮಾಡ್ತಾರೆ ಅಂತ. ಜಗಳ ಮಾಡ್ತಾರೆ ಅಂತ ಇಷ್ಟ ಆಗಲ್ಲ ಅಷ್ಟೇ. ಹೆಣ್ಣು ಮಕ್ಕಳಿಗೆ ಕಳಂಕ ಅದು ಜಾಸ್ತಿ ಜಗಳ ಮಾಡೋದು. ಒಳ್ಳೆತನ ಇರಬೇಕು, ಯಾರೇ ಆಗಲಿ ಮಾತಾಡೋದು. ಅದೇ ಪದೇ ಪದೇ ಗಿಲ್ಲಿ ಮೇಲೆ ಎರಡ್ಕೊಂಡು ಹೋಗ್ತಾರಲ್ಲ, ಏನಕ್ಕೆ? ಅದೇನು ಕೆಗರುತ್ತಾರೋ ಅವ್ರಿಗೊಂಥರ ಏನು ಅನಿಸ್ತದ ಅವ್ರಿಗೆ ಯಾಕೆ ಇಷ್ಟ ಆಗಲ್ಲ ಅನ್ಸುತ್ತೆ ಅಷ್ಟೇ. ಯಾರು ಗೆಲ್ಬೇಕು? ಯಾರು ಗೆಲ್ಲಬೇಕು ಅಂತ ಹೇಳೋಕ್ಕಾಗಲ್ಲ. ಇವಾಗ ಗಿಲ್ಲಿ ಗೆಲ್ಲಬೇಕು ಅನ್ಕೋತೀವಿ, ಮುಂದೆ ಏನು ಮಾಡ್ತಾರ, ಯಾರ್ಯಾರು ಹೆಂಗಿರ್ತಾರ ಗೊತ್ತಿರೋಕ್ಕಾರ. ಕಾವ್ಯ ಇಷ್ಟನಾ? ಕಾವ್ಯ ಅವಳು ಅವ್ರಿಗೇನೂ ಪರವಾಗಿಲ್ಲ, ಆದರೆ ಅದಕ್ಕಿಂತ ತಿಳೋಕೆ ಸ್ವಲ್ಪ ಕಡಿಮೆ ಐತೆ. ಮಾತಾಡೋದು ಸ್ವಲ್ಪ ಸರಿಗೆ ಅರ್ಥ ಆಗಲ್ಲ ಅಷ್ಟೇ, ಆದರೆ ಮಾತಾಡುತ್ತೆ. ಅದಕ್ಕೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾತಾಡುತ್ತೆ ಅಷ್ಟೇ. ಈಗ ನಿನ್ನೆ ಗಿಲ್ಲಿ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ, ಬಟ್ಟೆ ತಗೊಂಡಾಗ ಬಾತ್ರೂಮ್ ಹಾಕಿದ್ಕೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಗೆ ಅನಿಸ್ತದೆ? ಅದು ಬಗ್ಗೆ ಅವ್ನು ಹಾಕಿಲ್ಲ ಬಾತ್ರೂಮ್ಗೆ, ಸೈಡಲ್ಲಿ ಹಾಕಿದ್ದ ನೋಡಿದ್ವಿ, ಸೈಡಲ್ಲಿ ಹಾಕಿದ್ದ. ಇವ್ರು ಆ ಥರ ಹಂಗೆ ಎಗರಾಡ್ತಾರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದು ಚಿಕ್ಕ ಚಿಕ್ಕ ವಿಚಾರವೂ ಕಂಪ್ಲೇಂಟ್ ಆ ಥರ ಕೊಡೋದು ಸರಿ ಇಲ್ಲ, ಆ ಥರ ಕೊಡಬಾರ್ದು. ತಿತ್ಕೊಳ್ಳೋ ಅಷ್ಟು ಹೇಳ್ಬೇಕು, ಅವ್ರು ಹೇಳೋಷ್ಟು ಹೇಳೋದು. ಈಗ ನಿನ್ನೆ ಸುದೀಪ್ ಸರ್ ಮೇಲೂ ಕಂಪ್ಲೇಂಟ್ ಮಾಡಿದ್ದಾರೆ. ರಕ್ಷಿತಾ ಮತ್ತೆ ಗಿಲ್ಲಿಗೆ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ, ಅಶ್ವಿನಿ ಗೌಡಗೆ ಕ್ಲಾಸ್ ತಗೊಳ್ಳಲ್ಲ ಅನ್ನೋ ವಿಚಾರಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದಾ? ಅದು ಮೊನ್ನೆ ವಾರ ನೋಡಿಲ್ಲ ನಾನು, ನೋಡ್ಬೇಕು ಈ ವಾರ ನೋಡಿದ್ರೆ ಗೊತ್ತಾಗುತ್ತೆ ಈಗ ಅಷ್ಟೇ. ಸರಿ. ಡಿಸೆಂಬರ್ 12 ಬರ್ತಾನೆ ನೋಡೋ ಡೆವಿಲ್ಲೋ, ಮಾಡೋನ್ ಆಕ್ಷನ್ ಕಮಲ್ಲೋ, ನೋಡಿದ್ಮೇಲೆ ರಿವಿಲ್ಲೋ, ಹೇಳಬೇಕು ರಿಯಲ್ಲೋ. ಇದೊಡೇ ಬಾಸು ಡೆವಿಲ್ ಸಾಂಗ್, ಡೆವಿಲ್ ಡೆವಿಲ್ ಡೆವಿಲ್. ಯಾರೋ ಮಗ ಇಂಥ ಹೈಟೋ, ನೋಡೋಕೆ ಪಕ್ಕ ಪ್ಯೂರು ವೈಟೋ, ಲುಕ್ಕಿಂಗಲ್ಲೇ ಗೆದ್ದವ್ರಾಟೋ, ಎಲ್ಲ ಇದ್ರು ಅವ್ರದ್ದೇ ಬಿಟ್ಟು. ಅದೊಡೇ ಬಾಸು ಡೆವಿಲ್ ಸಾಂಗ್, ಡೆವಿಲ್ ಡೆವಿಲ್ ಡೆವಿಲ್. ಇದ್ರೆ ಮಗ ಇರಲೇಬೇಕು ನೆಮ್ಮದಿಯಾಗಿ, ದಾನ ಧರ್ಮ ಮಾಡೋರು ಕಣೋ ನಿಯತ್ತಾಗಿ. ಅವರ ಫ್ಯಾನ್ಸನ್ ನೀನು ನೋಡಲೇಬೇಡ ಸಲ್ಲಿಸಾಗಿ, ಬರೋ ಮೂವಿ ನೋಡೋ ಗೆಲ್ಲಿಸ್ತಾರೆ ಸಖತ್ತಾಗಿ. ಡೇ ಫಾರ್ ದ ಡಿಸೆಂಟೋ, ಡಿಸೈಡ್ ಆದರೆ ಡಿಫ್ರೆಂಟು, ಡೆವಿಲ್ ಬಂದ್ಮೇಲೆ ಪರ್ಮನೆಂಟು. ಡಿ ಬಾಸ್ ದೇ ಅವ, ಏಯ್ ಡಿ ಫಾರ್ ದ ಡಿಸೆಂಟು, ಡಿಸೈಡ್ ಆದರೆ ಡಿಫ್ರೆಂಟು, ಡೆವಿಲ್ ಬಂದ್ಮೇಲೆ ಪರ್ಮನೆಂಟು, ಡಿ ಬಾಸ್ ದೇ ಅವ. ಇದನ್ನು ನಂಬಲೇಬೇಕು ಶಿವ. ಜೈ ಡಿ ಬಾಸ್.